ವಾಟ್ಸಪ್ ಗೈಸ್, ನಿಮಗೆ ತುಂಬ ಸ್ವಾಗತ ನಮ್ಮ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ ಅನ್ನೋದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಮತ್ತು ನಿಮ್ಮದೇ ಸಂಜೆ ಇವತ್ತು 7 ಗಂಟೆಗೆ ಹಾಜರ್ ಆಗಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ ತುಂಬ ಬೆಂಕಿ ಇದೆ. ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿ ಈ ಒಂದು ಎಪಿಸೋಡ್ನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ತಾಜಾ ಹೊಸ ಬೆಂಕಿ ಸುದ್ದಿಗಳನ್ನ ನಿಮ್ಮ ಮುಂದೆ ಅನ್ನೊಂದೇ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಸೊ ಇದೇ ಮಾತಿಗೆ ಒಂದು 600 ಲೈಕ್ಸ್ಗಳನ್ನು ಒದ್ಬಿಡಿ. ಅದು ಬ್ಲ್ಯಾಕ್ ಏನು ಕಾಣಿಸುತ್ತೆ ಅದಲ್ಲ, ಬ್ಲೂ ಆಗಬೇಕು. ಮತ್ತು ರೆಡ್ ಕಲರ್ ಏನಾದರೂ ಇನ್ನೂ ಒತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಹೊಸದಾಗಿ ನೋಡ್ತಿದ್ದಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಪ್ರತಿ ಎಪಿಸೋಡ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿ ಹೇಳ್ತಾ ಇರ್ತೀವಿ. ಇವತ್ತಿನ ಕ್ವಶನ್ ಏನಪ್ಪ ಅಂದರೆ, ನೀವೇ ಅನ್ನೋದು ಹೊಸದಾಗಿ ಸ್ಮಾರ್ಟ್ ಫೋನ್ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂದರೆ ಅದರಲ್ಲಿ ಯಾವ ಸ್ಪೆಸಿಫಿಕೇಶನ್ ತುಂಬ ಇಂಪಾರ್ಟೆನ್ಸ್ ನಿಮ್ಗೆ ಅನಿಸುತ್ತೆ? ಲೈಕ್ ಪ್ರೊಸೆಸರ್ ಆಗಲಿ, ಪರ್ಫಾರ್ಮೆನ್ಸ್, ಬ್ಯಾಟ್ರಿ, ಡಿಸೈನ್, ಕ್ಯಾಮ್ರಾಸ್, ಯಾವುದು ಜಾಸ್ತಿ ಮ್ಯಾಟ್ರ್ ಆಗುತ್ತೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ? ಕಮೆಂಟ್ಸಲ್ಲಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಗೂಗಲ್ ಕಡೆಯಿಂದ, ಗೂಗಲ್ ಪ್ಲೇಸ್ಟೋರಿಂದ ನಿನ್ನಷ್ಟೇ 16 ಅಪ್ಲಿಕೇಶನ್ಸ್ಗಳನ್ನ ಹೊರಗಡೆ ಬಿಸಾಕಿದಾರಂತೆ. ಈ ಒಂದು ಅಪ್ಲಿಕೇಶನ್ಗಳಿಂದ ಮಾಲ್ವೇರ್ ಅಟ್ಯಾಕ್ ಆಗಲಿ, ವೈರಸ್ ಅಟ್ಯಾಕ್ಗಳಾಗಲಿ, ನಿಮ್ಮ ಡೇಟಾಗಳು ಅಷ್ಟೊಂದು ಸೆಕ್ಯೂರ್ ಆಗಿಲ್ಲ. ಅದಕ್ಕಾಗಿ ಈ ರೀತಿಯಾದ ಅಪ್ಲಿಕೇಶನ್ಸ್ಗಳನ್ನ ಆವಾಗ ಗೂಗಲ್ ಪ್ಲೇಸ್ಟೋರಿಂದ ಹೊರಗೆ ಆಗ್ತಾ ಇರುತ್ತೆ. ಬಟ್ ಸಡನ್ ಆಗಿ 16 ಅಪ್ಲಿಕೇಶನ್ಸ್ಗಳನ್ನ ಹೊರಗೆ ಹಾಕಿದ್ದಾರೆ. ಸೊ ಈ 16 ಅಪ್ಲಿಕೇಶನ್ಸ್ ನೀವೇನಾದರೂ ಯೂಸ್ ಮಾಡ್ತೀರಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಎಲ್ಲ ಅಪ್ಲಿಕೇಶನ್ಸ್ಗಳ ಹೆಸರುಗಳನ್ನ ಕೊಡ್ತೀನಿ. ಮೊದಲು ಚೆಕ್ ಮಾಡಿ, ಇನ್ಸ್ಟಾಲ್ ಮಾಡಿ, ಈಗಲೇ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಅಲ್ಲ, ಯಾರು ಅನ್ಇನ್ಸ್ಟಾಲ್ ಮಾಡಿ. ಇಲ್ಲಿಷ್ಟರಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಭಾರತ್ ಫ್ರೀ ವೈಫೈ ಅಂತ. ನಾವೆಲ್ಲ ಇವಾಗ ಏರ್ಪೋರ್ಟ್ಸ್ಗಳಾಗಲಿ, ರೈಲ್ವೆ ಸ್ಟೇಷನ್ಸ್ಗಳಾಗಲಿ, ಕೆಲವೊಂದು ಸೆಲೆಕ್ಟೆಡ್ ಏರಿಯಾಗಳಲ್ಲಿ ಫ್ರೀ ವೈಫೈನ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಕಡೆಯಿಂದ ಭಾರತದಲ್ಲಿ ಎಲ್ಲೆಡೆ ಲೋಕಲ್ ಸಿಟೀಸ್ಗಳಾಗಲಿ, ಟೀ ಶಾಪ್ಗಳಾಗಲಿ, ಹೋಟೆಲ್ಸ್ಗಳಾಗಲಿ, ಲೋಕಲ್ ಬಿಸ್ನೆಸ್ ಆಗಿರಲಿ ಅಥವಾ ಲೋಕಲ್ ಏನೊಂದು ಬಿಲ್ಡಿಂಗ್ಸ್ಗಳಿರುತ್ತೆ, ಆ ಎಲ್ಲ ಏರಿಯಾಗಳಲ್ಲಿ ಫ್ರೀ ವೈಫೈನ ಅಳವಡಿಸಿದ್ರಂತೆ. ಸೊ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಯಾರ ಹತ್ರ ಇಂಟರ್ನೆಟ್ ಇಲ್ಲ ಅವರು ಕೂಡ ಇಂಟರ್ನೆಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಜನಕ್ಕೆ ಇಂಟರ್ನೆಟ್ ಮುಗಿದಿರುತ್ತೆ, ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಕಳಬೇಕಾದ್ರೆ ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಎಷ್ಟೋ ಜನ ರೀಚಾರ್ಜ್ ಮಾಡಿದ್ರೆ ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಅವರ ನಾಲೆಜ್ಗಳನ್ನ ಬೆಳೆಸ್ಕೊಳ್ಬೋದು. ಇಷ್ಟೆಲ್ಲ ನೀವೇನಾದರೂ ಇಂಟರ್ನೆಟ್ನ ಇದುವರೆಗೆ ಯೂಸ್ ಮಾಡ್ತಿರಲಿಲ್ಲ ಅಂದರೆ ನೀವು ಯಾವ ಪೊಸಿಷನಲ್ಲಿ ಇರ್ತಿದ್ರಿ? ಸ್ವಲ್ಪ ಥಿಂಕ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ಸಲ್ಲಿ ಟ್ರೈ ಮಾಡಿ. ಇದಿಷ್ಟರಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ BSNL ಕಡೆಯಿಂದ. ನೀವೇನಾದರೂ BSNL ಲ್ಯಾಂಡ್ಲೈನ್ ಯೂಸ್ ಮಾಡ್ತಿರಪ್ಪ ಅಂದರೆ ನಿಮಗೆ ಫ್ರೀ ಆಗಿ ದಿನಾಲು 5 GB 10 MBPS ಡೌನ್ಲೋಡ್ ಸ್ಪೀಡ್ ಜೊತೆ ಫ್ರೀ ಆಗಿ ಇಂಟರ್ನೆಟ್ನ ಕೊಡ್ತಾರೆ. ಇದು ಟ್ರಯಲ್ ಪ್ಯಾಕ್ ಆಗಿದ್ದು ಜುಲೈ 31ನೇ ತಾರೀಕಿನ ಮಾತ್ರ ನಿಮಗೆ ಆಫರ್ ಸಿಗ್ತದೆ. ಸೊ ಲ್ಯಾಂಡ್ಲೈನ್ ಯೂಸ್ ಮಾಡ್ತಾರೆ ಒಂದು ಒಳ್ಳೆ ಆಫರ್ BSNL ಕೊಡ್ತದೆ ಆಲ್ ಓವರ್ ಇಂಡಿಯಾನಲ್ಲಿ. ಒಂದ್ಸಲ ಇದನ್ನು ಟ್ರೈ ಮಾಡಿ, ಆಮೇಲೆ ನೀವು ಇದನ್ನು ಕಂಟಿನ್ಯೂ ಕೂಡ ಮಾಡ್ಕೋಬೋದು. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ. ನಾವೆಲ್ಲ OnePlus 7 Pro ಆಗಲಿ, ರೆಡ್ಮಿ K20 Pro ಆಗಲಿ, ಇಲ್ಲೆಲ್ಲ ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೊಸೆಸರ್ ನೋಡ್ಕೊಂಡ್ವಿ. ಬಟ್ ಇವಾಗ ASUS ಕಡೆಯಿಂದ 23ನೇ ತಾರೀಕಿಗೆ ASUS ROG Phone 2 ಅಂತ ಲಾಂಚ್ ಮಾಡ್ತಿದ್ದಾರೆ. ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 855+ ಪ್ರೊಸೆಸರ್ ನೋಡ್ತಾ ಇದ್ವಿ. ಇದು ಬೆಟರ್ ದೆನ್ ಸ್ನ್ಯಾಪ್ಡ್ರ್ಯಾಗನ್ 855 ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಅದಕ್ಕಿಂತ ಚೆನ್ನಾಗಿದೆ ಸ್ನ್ಯಾಪ್ಡ್ರ್ಯಾಗನ್ 855+ನಲ್ಲಿ. ಇನ್ನು ಇದೇ 23ನೇ ತಾರೀಕಿನ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಿದ್ದು 120 GHz ಜೊತೆ ಒಂದು ಡಿಸ್ಪ್ಲೇ ನೋಡ್ತಾ ಇದ್ವಿ. ಈ ಒಂದು ಸ್ಮಾರ್ಟ್ ಫೋನ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಆಗಿದ್ದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಪರ್ಫಾರ್ಮೆನ್ಸ್ ಜೊತೆ ಸ್ನ್ಯಾಪ್ಡ್ರ್ಯಾಗನ್ ಸೀರೀಸ್ನಲ್ಲಿ ನೋಡ್ತಾ ಇದ್ವಿ. ಇದಿಷ್ಟರಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ನಮ್ಮ 5ನೇ ನ್ಯೂಸ್ ಆಗಿದ್ದು ಇವತ್ತಿನ ಎಪಿಸೋಡ್ನ ತುಂಬಾ ದೊಡ್ಡ ಹಾಟ್ ಬೆಂಕಿ ತಾಜಾ ಸುದ್ದಿ ಅಂತ ಹಾಕಬಹುದು. PUBG ಕಡೆಯಿಂದ 0.13.5 ಹೊಸ ಅಪ್ಡೇಟ್ನಲ್ಲಿ ರಾಯಲ್ ಪಾಸ್ 8 ನಾವು ಇಲ್ಲಿಂದ ನೋಡ್ತಾ ಇದ್ವಿ. ಏನೆಲ್ಲ ಹೊಸ ಅಪ್ಡೇಟ್ಗಳನ್ನ ಒಳಗೊಂಡು ಬಂದು ನೋಡ್ತಾ ಇದ್ರೆ, ನೀವೇನಾದರೂ PUBG 8 ಸೀಸನ್ 13.0.5 ನೋಡ್ತಾ ಇದ್ವಿ. ಇದನ್ನು ನೀವು 22ನೇ ತಾರೀಕು ಒಳಗಡೆ ಏನಾದರೂ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಆಗಿ ರಿವಾರ್ಡ್ಸ್ನ ಕೊಡ್ತಾ ಇದ್ದಾರೆ. 1888 BP ಕಾಯಿನ್ಸ್ ಪ್ಲಸ್ ನಿಮಗೆ ಒಂದು ಪ್ಯಾರಾಶೂಟ್ ಸ್ಕಿನ್ಸ್ನ ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಇದು 158 MB ಅಪ್ಡೇಟ್ ಆಗಿದ್ದು ನಮಗೆ 18ರಿಂದ 19ನೇ ತಾರೀಕಿಗೆ ಈ ಒಂದು ಅಪ್ಡೇಟ್ನ ನಾವೆಲ್ಲ ಆಫೀಸಿಯಲ್ ಆಗಿ ನೋಡ್ತಾ ಇದ್ವಿ. ಮತ್ತು ನಿಮಗೆ PP19 ಅಂತ ಒಂದು ಹೊಸ ಗನ್ನ ನೋಡ್ತಾ ಇದ್ವಿ. 9mm ಬುಲೆಟ್ ಜೊತೆ ನಾವು ಇದನ್ನ ನೋಡ್ತಾ ಇದ್ವಿ. ನನ್ನ ಪ್ರಕಾರ ಬೇರೆ ಗನ್ಸ್ಗಳನ್ನೆಲ್ಲ ಕೊಡಿ. ಮತ್ತು DPನಲ್ಲಿ ಕಲರ್ ಸ್ಕಿನ್ಸ್ಗಳು ಕೂಡ ತುಂಬ ಬರ್ತಿದೆ. ಹಲವಾರು ಬಗ್ಸ್ಗಳನ್ನ ಫಿಕ್ಸ್ ಮಾಡಿ ಒಳ್ಳೆ ಅಪ್ಡೇಟ್ ಆಗಲಿದೆ ಅಂತ PUBG ಕಡೆಯಿಂದ ನೋಡ್ತಾ ಇದ್ವಿ. ಸೊ ನೀವು ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ರಾಯಲ್ ಪಾಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ, ಕಮೆಂಟ್ಸಲ್ಲಿ ಟ್ರೈ ಮಾಡಿ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬರುತ್ತೆ TCL ಕಡೆಯಿಂದ 55 ಇಂಚಸ್ ಇರುವ P8e ಅಂತ ಒಂದು ಹೊಸದಾಗಿ ಟಿವಿನ ಇವತ್ತು ಭಾರತದಲ್ಲಿ ಲಾಂಚ್ ಮಾಡಿದ್ರು. ಇದು ಅಮೆಝಾನ್ಗೆ ಕೆಲವು ದಿನಗಳಲ್ಲಿ ಸಿಗುತ್ತೆ. ಇದು 4K ಸ್ಮಾರ್ಟ್ ಟಿವಿ ಆಗಿದ್ದು ಆಂಡ್ರಾಯ್ಡ್ ಪೈನ ನೋಡ್ತಾ ಇದ್ವಿ. ಇದೊಂದು ಇಂಟ್ರೆಸ್ಟಿಂಗ್ ಅನ್ಸ್ ನನಗೆ. ಇಷ್ಟೆಲ್ಲ 2 GB ರ್ಯಾಮ್ ಮತ್ತು 16 GB ಇಂಟರ್ನಲ್ ಸ್ಟೋರೇಜ್ ಜೊತೆ ಒಂದು ಫೋನ್ನ ನೋಡ್ತಾ ಇದ್ವಿ. ಫೋನ್ ಅಲ್ಲ, ಟಿವಿನ ನೋಡ್ತಾ ಇದ್ವಿ.
ಸ್ಮಾರ್ಟ್ಫೋನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಹಿಂಗೆ ಆಗುತ್ತೆ. ಇನ್ನಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರುತ್ತೆ. RBI ಕಡೆಯಿಂದ RBI ಹೊಸದಾಗಿ ಕರೆನ್ಸಿ ಐಡೆಂಟಿಫೈರ್ ಅಂತ ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಇದ್ರ ಸಹಾಯದಿಂದ ನೀವು 10 ರೂಪಾಯಿ ಹಿಡ್ಕೊಂಡು 2,000 ರೂಪಾಯಿ ತನಕ ನೋಟುಗಳನ್ನ ಯಾವ್ದು ಒರಿಜಿನಲ್ ಇದೆ ಯಾವ ಡುಪ್ಲಿಕೇಟ್ ಇದೆ ಅಂತ ನೀವು ಆರಾಮಾಗಿ ಸಿಕ್ಬೋದು ನಿಮ್ಮ ಸ್ಮಾರ್ಟ್ಫೋನಿಂದ. ಸೊ ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಸ್ಗಳು ನಿಮಗೆಲ್ಲ ಸಿಗ್ತಾ ಇದೆ ಪ್ಲೇಸ್ಟೋರ್ಲಿ. ಬಟ್ ಇದು ಆಫೀಸಿಯಲಾಗಿ ಗೌರ್ಮೆಂಟ್ ಕಡೆಯಿಂದ RBI ಕಡೆಯಿಂದ ಸಿಗ್ತಾ ಅಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಯಾರಿಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋ ನೋಟ್ಸ್ಗಳ ಬಗ್ಗೆ ಎಲ್ಲ ಅವ್ರು ಆರಾಮಾಗಿ ಶಾಪರ್ಸ್ ಎಲ್ಲ ಈ ಅಪ್ಲಿಕೇಶನ್ಸ್ ಆಯ್ತದ ಸೆಕೆಂಡ್ಸಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬೋದು. ಇದಿಷ್ಟಲ್ಲಿ ಕೊನೆಯ ನ್ಯೂಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ನೀವೇನಾದರೂ ಇನ್ಸ್ಟಾಗ್ರಾಮ್ ಮೊದಲು ಯೂಸ್ ಮಾಡ್ತೀರ ಅಂದರೆ ನನ್ನ ಫಾಲೋ ಮಾಡಿ. ಭಾರತದಲ್ಲಿ 16 ಮಿಲಿಯನ್ ಫೇಕ್ ಫಾಲೋವರ್ಸ್ ಇದ್ದಾರಂತೆ. ಅವ್ರನ್ನೆಲ್ಲ ನೀವೇನಾದರೂ ಫಾಲೋ ಮಾಡ್ತಿದ್ದೀರ ಅಥವಾ ನಿಮ್ಮ ಏನಾದರೂ ಫಾಲೋ ಮಾಡಿದ್ರೆ ಅಂದರೆ ಅವ್ರನ್ನ ಬ್ಲಾಕ್ ಮಾಡಿ, ಬ್ಯಾನ್ ಮಾಡಿ, ಅನ್ಫಾಲೋ ಮಾಡಿ. ಮೊದಲು ನನ್ನ ಫಾಲೋ ಮಾಡಿ. ನಾನು ತುಂಬ ಒಳ್ಳೆ ಹಾಟ್ ಬೆಂಕಿ ಪೋಸ್ಟ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವು ಫಾಲೋ ಮಾಡ್ಬೋದು, ಯಾರು ನೋಡಿ ನನ್ನ ಫೋಟೋಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನನ್ನ ಐಡಿಗೆ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಫಾಲೋ ಮಾಡಿ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು US ನಲ್ಲಿ ಕೂಡ 49 ಮಿಲಿಯನ್ ಫೇಕ್ ಫಾಲೋವರ್ಸ್, ಮತ್ತು ಬ್ರಾಜಿಲ್ನಲ್ಲಿ 27 ಮಿಲಿಯನ್ ಫೇಕ್ ಫಾಲೋವರ್ಸ್. ಸೊ ಫೇಕ್ ಫಾಲೋವರ್ಸ್ ಎಲ್ಲಿಂದ ಬರ್ತಂದರೆ ನಾವು ಯಾವಾಗ ಫೇಸ್ಬುಕ್ಕಿಂದ ಡೈರೆಕ್ಟ್ ಕನೆಕ್ಟ್ ಕೊಡ್ತೀವಿ ಇನ್ಸ್ಟಾಗ್ರಾಮ್ಗೆ, ಆ ಎಲ್ಲ ಫೇಕ್ ಅಕೌಂಟ್ಸ್ಗಳು ಇನ್ಸ್ಟಾಗ್ರಾಮ್ ಐಡಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಫೇಸ್ಬುಕ್ನಲ್ಲಿ ಎಷ್ಟೋ ಮಿಲಿಯನ್ ಗಟ್ಟಲೆ ನಮ್ಮ ಭಾರತದಲ್ಲಿ ಫೇಕ್ ಯೂಸರ್ಸ್ ಇದ್ದಾರೆ. ಅದು ಪ್ರಿಯಾ, ಪಿಂಕಿ, ಪೂಜಾ, ಅದು ಇದು ಹಲವಾರು ಹೆಸರುಗಳನ್ನ ನೋಡ್ತಾ ಇದ್ವಿ. ಸೊ ಅವರೆಲ್ಲ ಮತ್ತೆ ಟ್ರಾನ್ಸ್ಫರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಿಲ್ಟರ್ ಆಗಿ ಒಳಗಡೆ ಬರ್ತಿದ್ದಾರೆ. ಬಟ್ ಅದು ತುಂಬ ದಿನಗಳ ಜೊತೆ ನಡೆಯಲ್ಲ ನನಗನ್ಸುತ್ತೆ. ಸೊ ನೀವೇನಾದ್ರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ನನ್ನನ್ನು ಫಾಲೋ ಮಾಡಿ. ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ತುಂಬ ಪೋಸ್ಟ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಈ ರೀತಿಯಾಗಿ ಹೊಸ ಬೆಂಕಿ ಟೆಕ್ ನ್ಯೂಸ್, ಎಲ್ಲ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸೊ ಲೈಕ್ಸ್ಗಳನ್ನ ಮಾಡಿ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಕಮೆಂಟ್ಸ್ಗಳನ್ನ ಕೊಡ್ತಾ ಇದ್ದೀರಾ. ಸೊ ಇದೇ ರೀತಿಯಾಗಿ ತುಂಬಾ ಸಪೋರ್ಟ್ ಇರಲಿ ನಿಮ್ಮಿಂದ. ನಂಗೆ ತುಂಬ ಖುಷಿ ಆಗುತ್ತೆ ಟೆಕ್ನಾಲಜಿಗಳನ್ನ ಮಾಡಬೇಕಾದ್ರೆ. ಲಾಸ್ಟ್ ನಾನು ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ 37 ಮಿನಿಟ್ಸ್ ಏನೋ ಟ್ರೈ ಮಾಡಿದ್ದೆ. ಅದು ಮೈಕ್ ಸರಿಯಾಗಿ ಕೂತ್ಕೊಂಡಿಲ್ಲ, ಏನೋ ವಾಯ್ಸ್ ಎಲ್ಲ ಇದಾಗಿತ್ತು, ಡಿಸ್ಕನೆಕ್ಟ್ ಆಗಿತ್ತು, ವಾಯ್ಸ್ ಬಂದೇ ಇರಲಿಲ್ಲ ವಿಡಿಯೋನಲ್ಲಿ. ಸೊ ಮತ್ತೆ ನಾನು ಮೈಕ್ ಕನೆಕ್ಟ್ ಮಾಡ್ಕೊಂಡು ಲೈಟ್ ಹಾಕಿ ಅದು ಇದು ಕಂಪ್ಯೂಟರ್ ನೋಡ್ಕೊಂಡ್ರೆ ಏನೂ ಇರಲಿಲ್ಲ ಗುರು. ಮತ್ತೆ ಲೈಟ್ಸ್ಗಳನ್ನ ಹಾಕೊಂಡು ಶೂಟ್ ಮಾಡಿದೆ. ಬಟ್ ಬೆಂಕಿ ನ್ಯೂಸ್ ಇದನ್ನ ನಾನು ಮಾಡೋಕ್ಕೆ ನಾನು ಖುಷಿಯಿಂದ ಮಾಡ್ತಿದ್ದೀನಿ. ಇಲ್ಲಿ ನನಗೆ ಬೋರ್ ಆಗಿರಲಿ, ಮಾಡೋದು ಬಿಡಪ್ಪ ಈ ರೀತಿ ಯಾವತ್ತೂ ಅನಿಸಿಲ್ಲ. ಸೊ ಅದಕ್ಕೆ ಕಾರಣ ನಿಮ್ಮ ಅಮೇಝಿಂಗ್ ಸಪೋರ್ಟ್ ಅಂತ ಹಾಕ್ಬೋದು. ಸೊ ಇದಷ್ಟು ಇವತ್ತಿನ ಟೆಕ್ ನ್ಯೂಸ್ ಆಗಿತ್ತು. ಮತ್ತೆ ಸಿಗೋಣ ಅಂತೆ ಇನ್ನಷ್ಟು ಮೋಟಿವೇಟ್ ಮಾತುಗಳನ್ನ ತುಂಬ ನಿಮ್ಮಿಂದ ನಾನು ಕೇಳ್ಕೊಬೇಕಾಗಿದೆ, ನಾನು ಕೂಡ ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ. ಸೊ ಸಾಕು ಯಾರು ತುಂಬ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಸಿಂದ್ರಾಕ್ಸನ್ ಪೇಸ್.